ಇವತ್ತು ನಾನು ಜೆ ವೆಂಕಟಪ್ಪನವರು ಮಾಜಿ ಸಂಸದರು ಮತ್ತು ಸಿಡ್ಲಘಟ್ಟದ ವಾಸಿಗಳಾದ ಮನೆ ಜೆ ವೆಂಕಟಪ್ಪನವರು ಮತ್ತು ದಿವಂಗತ ತಿಪ್ಪೇನಹಳ್ಳಿ ಡಾಕ್ಟರ್ ಶ್ರೀನಿವಾಸ್ ಅವರನ್ನು ನಾನು ನೆನೆಸ್ಕೊಳ್ತೇನೆ. ಇವತ್ತು ಅವರು ಜೀವಿತ ಕಾಲದಲ್ಲಿ ಮೊದಲು ಇದನ್ನು ಶುರು ಮಾಡಿರ್ತಕ್ಕಂಥವರು. ನಾನು ಅದರಲ್ಲಿ ಭಾಗಿಯಾಗಿದ್ದೆ. ತದನಂತರ ಮಾನ್ಯ ಜಿ.ಎಸ್. ಶ್ರೀರಾಮ ರೆಡ್ಡಿ ಅವರು ಮಾಜಿ ಶಾಸಕರು ಬಾಗೇಪಲ್ಲಿ ಮತ್ತು ಕೋಲಾರದಲ್ಲಿ ಬಹಳಷ್ಟು ಜನ ಹೋರಾಟಗಾರರು ಮತ್ತು ಆಂಜನೇಯ ರೆಡ್ಡಿ ಅವರು ಇದನ್ನು ತೆಗೆದುಕೊಂಡು ಇವತ್ತು ಮಾನ್ಯ ಗೋಪಾಲ್ ಗೌಡರ ಒಂದು ನೇತೃತ್ವದಲ್ಲಿ ಈ ಒಂದು ಜಲಾಗ್ರಹ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗಿದೆ. ಇದು ವಿಶೇಷವಾಗಿ ನಮ್ಮ ವಕೀಲ ಮಿತ್ರರಿಗೂ ನಾನು ಇವತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ಮಾನ್ಯ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ನ್ಯಾಯಾಧೀಶರನ್ನ ಒಲಿಸಿ ಬಹುಶಃ ಗೋಪಾಲ್ ಗೌಡರು ಪ್ರಶ್ನೆ ಮಾಡ್ತಾರೆ, ನಾವು ಯಾಕೆ ನೀವು ಕೋರ್ಟ್ಗಳನ್ನು ಬಿಟ್ಟು. ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ 20ಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಪ್ರಶ್ನೆ ಮಾಡಬಹುದು, ಆದರೆ ವಿಶೇಷವಾದ ಒಂದು ಕಾರ್ಯ ಇದು ಯಾವುದೇ ಮನೋರಂಜನಾ ಕಾರ್ಯ ಅಲ್ಲ. ಆದ್ದರಿಂದ ಕಲಾಪಗಳನ್ನ ಬಹಿಷ್ಕರಿಸಿ ಇವತ್ತು ನಮ್ಮ ವಕೀಲ ಮಿತ್ರರು ಇಲ್ಲಿ ಹಾಜರಿದ್ದೀರಿ, ಅವರಿಗೂ ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ. ಇವತ್ತು ನಮ್ಮ ರಾಜಕೀಯ ಧುರೀಣರಲ್ಲಿ ಈ ಒಂದು ಇಚ್ಛಾಶಕ್ತಿ ಇಲ್ಲದೆ ಇದರಿಂದ ನಾವು ಕೊರತೆ ಇದೆ. ಇವತ್ತು ಭಾರತ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ದುಡ್ಡಿಗೆ ಬರ ಇಲ್ಲ, ಯಾವುದೇ ರೀತಿಯಾದ ದುಡ್ಡಿಗೆ ಬರ ಇಲ್ಲ. ಬೇಕಾದ ಅನಿಯಮಿತ ಕಾರ್ಯಗಳಿಗೆ ದುಡ್ಡನ್ನ ನಾವು ಪೋಲನ್ನು ಮಾಡ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿಗಳು. ಆದ್ರೆ ನಾನು ಯಾವುದೇ ಪಕ್ಷವನ್ನ ದೂಷಣೆ ಮಾಡ್ತಾ ಇಲ್ಲ. ಇವತ್ತು ಅವ್ರದ್ದೇನಾದ್ರೂ ಇಚ್ಛಾಶಕ್ತಿ ಇದ್ದಿದ್ರೆ ಇವತ್ತು ಆಂಧ್ರ ಪ್ರದೇಶಕ್ಕೆ ನಮ್ಮ ನಾಡಿನಲ್ಲಿ ಹರಿಯತಕ್ಕಂಥ ಕೃಷ್ಣಾ ನದಿಯ ನೀರನ್ನ ನಮ್ಮ ಮುಳಬಾಗಿಲು 10 ಕಿಲೋಮೀಟರ್ ದೂರಕ್ಕೆ ತೆಗೆದುಕೊಂಡ್ಬರ್ತಕ್ಕಂಥ ಅವ್ರ ಇಚ್ಛಾಶಕ್ತಿ ಏನು, ಆದ್ರೆ ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಏನು ಅಂತೇಳಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ನಾನು ಚಿಕ್ಕ ಹುಡುಗನಾಗಿದ್ದಾಗ ಊರುಗಳಿಗೆ ಬೊಂಬಾಯಿ ಮಿಠಾಯಿಯನ್ನ ತರ್ತಾ ಇದ್ರು. ಆ ಬೊಂಬಾಯಿ ಮಿಠಾಯಿಯನ್ನ ತೋರಿಸಿ ನಮಗೆ ಡೆಲ್ಲಿ ನೋಡು, ಬಾಂಬೆ ನೋಡು, ಬೆಂಗಳೂರು ನೋಡು ಅಂತೇಳಿ ತೋರಿಸ್ತಾ ಇದ್ರು. ಅದೇ ರೀತಿ ಇವತ್ತು ನಮ್ಮ ಜನಪ್ರತಿನಿಧಿಗಳಿಗೆ ನಮಗೆ ನೀರನ್ನ ನೋಡು, ನೀರನ್ನ ನೋಡು, ನೀರನ್ನ ನೋಡು ಅಂತೇಳಿ ಆ ಒಂದು ಬಾಂಬಾಯಿ ಮಿಠಾಯಿ ಏನ್ ತೋರಿಸ್ತಾ ಇದ್ದಾರೋ ಆ ರೀತಿ ಇವತ್ತು ನಮಗೆ ತೋರಿಸ್ತಾ ಇದ್ದಾರೆ. ಇವತ್ತು ಮಾನ್ಯರೇ, ಜನಪ್ರತಿನಿಧಿಗಳು ಗಮನ ಇಟ್ಕೋಬೇಕು. ಯಾವತ್ತು ನೀರು ಜಾಸ್ತಿ ಆಗ್ತಾ ಇದೋ ಅವತ್ತು ಕಟ್ಟೆ ಹೊಡಿತದೆ. ಯಾವತ್ತು ನಮ್ಮಗಳನ್ನ ಕೆದಕಿ ನೀರನ್ನ ನೀವು ಕೊಡೋಲ್ಲೋ ನಮ್ಮ ಕಟ್ಟೆ ಹೊಡಿತಾ ಇದೆ, ನಿಮ್ಮ ಹೊಟ್ಟೆ ಹೊಡಿತಾ ಇದೆ ಅಂತೇಳಿ ಇವತ್ತು ತೀಕ್ಷ್ಣವಾಗಿ ನಾನು ಮಾಡ್ಲಿಕ್ಕೆ ಬಯಸ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ನಾನು ಕೆಲವು ದಿವಸಗಳಿಂದ ಮಲ್ಲೇಶ್ ಬಾಬು ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿದ್ರು. ಏನು, ನಾನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳೊಂದಿಗೆ ಮಾತಾಡ್ತಾ ಇದ್ದೇನೆ, ಇವತ್ತು ಕೃಷ್ಣಾ ನದಿಯ ನೀರನ್ನ ತರಲಿಕ್ಕೆ ಬಯಸ್ತೇನೆ ಅಂತೇಳಿ. ಮಲ್ಲೇಶ್ ಬಾಬು ಅವರೇ, ನಿಮಗೊಂದು ಮಾತನ್ನ ನಾನು ಹೇಳ್ತೇನೆ, ನನಗಿಂತ ಕಿರಿಯರಿದ್ದೀರಿ. ಯಾವ್ದಾದ್ರು ಒಂದು ಅಧಿಕಾರ ಬಂದಾಗ ಏನಾದ್ರು ಮಾಡಿ ಹೋಗ್ಬೇಕು. ಇವತ್ತು ಕೋಲಾರದಲ್ಲಿ ಟಿ ಚೆನ್ನೈನವ್ರನ್ನ ತಿಳ್ಕೊಳ್ತೇವೆ. ಇವತ್ತು ಎಲ್ಲ ರೈತರ ಜೀವನಾಡಿಯಾಗಿ ಇವತ್ತು ಹೈನುಗಾರಿಕೆಯಲ್ಲಿ ಮೊನ್ನೆ ಎಮ್ಮೆ ಕೃಷ್ಣಪ್ಪನವರ ತಿಳಿಸ್ಕೊಳ್ತೇವೆ, ದೇವರಾಜ ಅರಸನ್ನ ತಿಳಿಸ್ಕೊಳ್ತೇವೆ, ಕೆಂಗಲ್ ಹನುಮಂತಯ್ಯನವರನ್ನ ಇವತ್ತು ನಾವು ತಿಳ್ಕೊಳ್ತೇವೆ. ಅದೇ ರೀತಿ ನೀವು ಬಂದಿದ್ದೀರಿ, ಅಧಿಕಾರ ಬಂದಿದೆ, ಅಧಿಕಾರ ಬಹಳ ಬೇಗ ಹೋಗ್ತದೆ. ಆದ್ರೆ ಅಧಿಕಾರ ಹೋಗೋದಕ್ಕಿಂತ ಮುಂಚೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿ ನೀವು ಇವತ್ತು ನಿಮ್ಮ ಜಂಟಿ ಸರ್ಕಾರ ಇವತ್ತು ಕೇಂದ್ರದಲ್ಲಿದೆ, ನೀವು ಸ್ವಲ್ಪ ಅಗ್ರೆಸಿವ್ ಆಗ್ಬೇಕು. ಇಷ್ಟು ಸೌಮ್ಯವಾಗಿದ್ರೆ ಕನಸ ಆಗಲ್ಲ. ಯಾಕಂತ ಹೇಳಿದ್ರೆ ಇದು ಬರೀ ಬೂಟಾಟಿಕೆ ಮಾತುಗಳಲ್ಲ. ಆದ್ರೆ ನಾನು ಹೇಳ್ತಕ್ಕಂಥ ನಿಜ. ದಯವಿಟ್ಟು ನೀವು ನಿಮ್ಮ ಸಂಸದರು ಪಕ್ಷಾತೀತವಾಗಿ ಹೋಗಿ ಮತ್ತು ಕರ್ನಾಟಕದ ನುರಿಣರು ಮತ್ತು
ಎಲ್ಲರೂ ಹೋಗಿ ಈ ನೀರನ್ನ ತರ್ತಕ್ಕಂತ ಒಂದು ಕೆಲಸವನ್ನ ನೀವು ಮಾಡೋದ್ರೆ ನೀವು ನಿಮ್ಮನ್ನ ತಿಳ್ಕೊಳ್ತಾರೆ. ಇವತ್ತು ನಿಮ್ಮ ತಂದೆಯವ್ರನ್ನ ತಿಳ್ಕೊಳ್ತಾರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದ. ಅದೇ ರೀತಿ ನೀವು ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ನಾನು ಗೋಪಾಲ್ ಗೌಡ್ರಿಗೆ ಒಂದು ಪ್ರತಿಜ್ಞೆ ಮಾಡಿಸಿದ್ದಾರೆ. ಅದನ್ನ ನಾವು ಗೌರವನು ಅಥವಾ ಸ್ವೀಕರಿಸ್ತೇವೆ. ನಿಮ್ಮ ಜೊತೆಗೆ ನಾವು ಇರ್ತೇವೆ ಹೋರಾಟಕ್ಕೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.